ನಿಮ್ಮ ವಿರುದ್ಧನೇ ಇದು ಮಾಡಿದ್ರು ಅವರು ಮಾಡ್ತಾರೆ ಪಾಪ ಅವ್ರಿಗೆ ಏನೈತ್ರಿ, ಅಂದ್ರೆ ಅಷ್ಟು ಹೊಂದಾಣಿಕೆ ಅನಿವಾರ್ಯತೆ ಇದೆ. ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅದಾರ. ಪಕ್ಷದ ಹಿತದೃಷ್ಟಿಯಿಂದ ರವಿ ಕುಮಾರ್ ಅವರು ಪ್ರಯತ್ನ ಮಾಡ್ಯಾರ. ಆದ್ರೆ ನಾನು ಅದರಲ್ಲಿ ಬಲೆ ಬೀಳಲಿಕ್ಕೆ ನನಗೇನು ಅವಶ್ಯ ಇಲ್ಲ. ನಾನು ಕೇಳ್ತೇನೆ, ನಾನು ರಾಜಕಾರಣಿ ಇದ್ದೀನಿ. ನಾನು ಸನ್ಯಾಸಿಗಳೇ ಇಟ್ಟು ರಾಜಕಾರಣ ಮಾಡಕತ್ತಾನಂದ್ರೆ ನಾಯಕ ಏನು ಆಫರ್ ಏನಂತ ಕೇಳಿದೆ ನಾನು. ಏನು ಆಫರ್ ಏನು, ಗಿವ್ ಆ್ಯಂಡ್ ಟೇಕ್ ಆಗ್ಬೇಕಲ್ಲ. ನನಗೆ ಹೇಳಿದ್ರು ರಾಷ್ಟ್ರೀಯ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಮಾಡ್ತಂದ್ರು. ವಿಜಯೇಂದ್ರ ನೀವು ಹೋಗಿ ನ್ಯಾಷನಲ್ ಜನರಲ್ ಸೆಕ್ರೆಟರಿ, ನಿನಗೆ ಇಂಗ್ಲೀಷ್ ಚಲೋ ಬರ್ತದೆ, ನನಗೆ ಇಂಗ್ಲೀಷ್ ಬರೋದಿಲ್ಲ. ಅದಕ್ಕೆ ನಾ ಇಲ್ಲೇ ಕನ್ನಡದಾಗ ಇಲ್ಲೇ ನಾ ಇರ್ತೀನಿ, ನೀವು ಹೋಗಿ ನಾವು ಇಡೀ ದೇಶನಾಗ ಹೆಂಗೆ ಕರ್ನಾಟಕದಲ್ಲಿ ನೀವು ಮತ್ತು ಪೂಜ್ಯ ತಂದೆಯವರು ಯಾವ ರೀತಿ BJPನ ಬೆಳೆಸಿರಲ್ಲ, ಅದಕ್ಕೆ ಪೂಜ್ಯ ತಂದೆಯವರು ನೀವು ಪೂಜ್ಯ ತಂದೆಯವರ ಸಣ್ಣ ಮಗನ ಹಿರಿಯ ಮಗ, ಪೂಜ್ಯ ತಂದೆಯವರ ಜ್ಯೇಷ್ಠ ಮಗ, 3 ಮಂದಿ ಇಲ್ಲಾಗಿದ್ದು ಪಕ್ಷ ಕಟ್ಟ್ರಿ, ನಾವಿಲ್ಲಿ ಕರ್ನಾಟಕ ಕಟ್ತೀನಿ ಅಂತ ಹೇಳಿ. ಈಗೇನು ಬದಲಾವಣೆ ಆಗುತ್ತೆ ಅಂತ ಹೇಳ್ತೀವಿ ಸರ್. ನನಗೇನೂ ಗೊತ್ತಿಲ್ಲ ರೀ, ಪಕ್ಷ ಏನು ನಿರ್ಣಯ ಮಾಡ್ತದೆ ಅದು ಬದ್ಧದೀವಿ. ನಾ ಯಾರಿಗೂ ಕೇಳಕ್ಕೆ ಲಾಬಿ ಮಾಡ್ಲಿಕ್ಕೆ ನಾ ಹೋಗೋದಿಲ್ಲ. ಈ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ಅನೇಕ ಹಗರಣಗಳನ್ನ ನಾ ಬಯಲು ಮಾಡ್ತೀನಿ. ಅದ್ರ ಮ್ಯಾಗಿಂದ ಆ ಸ್ಕೋರ್ ಮ್ಯಾಗ ಇಟ್ಟು ಕಿಲೋಮೀಟ್ರ್ ಹೋದ್ರೆ ಇಟ್ಟು ಸ್ಕೋರ್ ತಿರ್ತೈತಲ್ಲ, ಇಟ್ಟು ಆ ಮೈಲೇಜ್ ಮ್ಯಾಗ ನಾ ಏನಾರು ಆಗೋತ್ರ ಆಗ್ತೀನಿ. ಸರ್